ಇನ್ನು ಪರೀಕ್ಷೆ ಮಸೂದೆ ಪಾಸ್ ಮಾಡೋದು ಗ್ಯಾರಂಟಿ, ಯಾವುದೇ ಕಾರಣಕ್ಕೂ ಕೂಡ ನಾವು ಮಸೂದೆಯನ್ನ ಮುಂದೂಡಲ್ಲ ಅಂತ ಪ್ರತಿಪಕ್ಷಗಳು ಚರ್ಚೆಯನ್ನ ಬಹಿಷ್ಕರಿಸಿದ್ರು ಕೂಡ ಸರಿ ಸಂಸತ್ನಲ್ಲಿ ಅಂಗೀಕರಿಸುತ್ತೇವೆ ಅಂತ ಹೇಳಿದ್ದಾರೆ. ಯಾರು? ಕಿರಣ್ ರಿಜಿಜು. ಪರೀಕ್ಷಾ ಮಸೂದೆ ಪಾಸ್ ಮಾಡೋದು ನಾವು ಗ್ಯಾರಂಟಿ, ಪಕ್ಕಾ ಮಾಡೇ ಮಾಡ್ತೀವಿ, ನೀವು ತಿಪ್ಪರಲಾಗ ಹೊಡೆದ್ರು ನಾವು ನಿಲ್ಸಲ್ಲ, ಯಾವ ಕಾರಣಕ್ಕೂ ಮಸೂದೆ ಮುಂದೂಡಲ್ಲ. ಪ್ರತಿಪಕ್ಷಗಳು ಚರ್ಚೆಯನ್ನ ಬಹಿಷ್ಕರಿಸಿದ್ರು ಸರಿಯೇ, ಅವರೇನು ಮಾಡಿದ್ರು ಸರಿಯೇ, ಸಂಸತ್ನಲ್ಲಿ ಅಂಗೀಕರಿಸ್ತೇವೆ ಅಂತ ಕಿರಣ್ ರಿಜಿಜು ಹೇಳಿದ್ದಾರೆ. ಜೆನ್ಸಿ ಚರ್ಚೆಗೆ ಎನ್ಡಿಎನಿಂದ ಕೌಂಟರ್ ಪ್ಲಾನ್ ಅನ್ನ ರೆಡಿ ಮಾಡಿಕೊಳ್ಳಲಾಗಿದೆ. ಯಂಗ್ ಲೀಡರ್ಸ್ಗಳನ್ನ ಚರ್ಚೆಗೆ ನೇಮಿಸಿದ್ದಾರೆ ಸರ್ಕಾರ. ಯಾರ್ಯಾರು? ತೇಜಸ್ವಿ ಸೂರ್ಯ, ಬಾನ್ಸುರಿ ಸ್ವರಾಜ್ ಸೇರಿ ಹಲವರಿಗೆ ಈ ಹೊಣೆಯನ್ನು ನೀಡಲಾಗಿದೆ. ಯಾರೆಲ್ಲ ಯಂಗ್ಸ್ಟರ್ಸ್ಗಳಿದ್ದಾರೋ ಅವರಿಗೆ ಹೆಚ್ಚಿನ ಮಹತ್ವವನ್ನು ಈ ಪರೀಕ್ಷಾ ಮಸೂದೆ ಕುರಿತಾಗಿ ನೀವೇ ಚರ್ಚೆ ಮಾಡಬೇಕು ಅಂತ ಅವರಿಗೆಲ್ಲ ಜವಾಬ್ದಾರಿಯನ್ನು ಕೊಡಲಾಗಿದೆ ಅಂತ. ಸೊ ನಾಳೆ ನಡೆಯುವಂತಹ ಕಲಾಪ ರೋಚಕತೆಯನ್ನು ಪಡೆದುಕೊಂಡಿದೆ. ಕಾರಣ ಪರೀಕ್ಷಾ ಮಸೂದೆಯ ಮಂಡನೆಯನ್ನು ನಾವು ಮಾಡೇ ಮಾಡ್ತೀವಿ ಅಂತ ಕಿರಣ್ ರಿಜಿಜು ಅವರು ಹೇಳಿರುವಂಥದ್ದು. ಸಂಸತ್ನಲ್ಲಿ ಅಂಗೀಕರಿಸುತ್ತೇವೆ ಅಂತ ಕಿರಣ್ ರಿಜಿಜು ಹೇಳಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜಾಯಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಜಾಯಲ್, ಮುಂಗಾರು ಅಧಿವೇಶನ ಅಂತ ಹೇಳಿದರೆ ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು. ದೇಶದಲ್ಲಿ ಏನೇನಾಗಿದೆ, ಯಾವ ದೇಶದಲ್ಲಿ ಎಷ್ಟು ಮಳೆ ಬರ್ತಾ ಇದೆ, ಯಾವ ರಾಜ್ಯದಲ್ಲಿ ಎಷ್ಟು ಬರ ಬರ್ತಾ ಇದೆ, ಇದೆಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡೋದ್ ಬದಲು ಈ ನೀಟ್ ವಿಚಾರ ಒಂದನ್ನೇ ಇಟ್ಕೊಂಡು ಇವರು ರಾಗ ಎಳಿತಾ ಆಯ್ತು, ಮುಗ್ದೋಯ್ತು, ಜಂತರ್ ಮಂತರ್ ಕೂಡ ಖಾಲಿ ಆಯ್ತು, ಆದರೂ ಕಲಾಪ ಎಲ್ಲ ಹಾಳಾಗ್ತಾ ಇರುವಂಥದ್ದು. ಇನ್ನು ನಾಳೆ ಏನು ಸ್ಪೀಕರ್ ಹೇಳಿದಾರಂತೆ 10 ಗಂಟೆಯಿಂದ 11 ಗಂಟೆವರೆಗೆ ನಾನು ಚರ್ಚೆಗೆ ಅವಕಾಶವನ್ನು ಕೊಡ್ತೀನಿ, 11 ಗಂಟೆಯಿಂದ ಮತ್ತೆ ಕಲಾಪ ಮುಂದುವರಿಯುತ್ತೆ ಅಂತ ಹೇಳಿ ಏನೇನು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ ಜಾಯಲ್? ಎಸ್ ಕಾರ್ತಿಕ್, ಲೋಕಸಭೆಯಲ್ಲಿ ಇವತ್ತು ವಿರೋಧ ಪಕ್ಷಗಳ ಒಂದು ವಿರೋಧದ ನಡುವೆಯೂ ಕೂಡ, ಗದ್ದಲದ ನಡುವೆಯೂ ಕೂಡ ಏನು ಪರೀಕ್ಷಾ ಅಕ್ರಮಗಳಿಗೆ ಸಂಬಂಧಿಸಿದಂತೆ ಒಂದು ಮಸೂದೆ ಇವತ್ತು ಅಂಗೀಕಾರಗೊಂಡಿದೆ, ಅಂದರೆ ಒಂದು ಮಂಡನೆಗೊಂಡಿದೆ. ಸಾಕಷ್ಟು ದಿನಗಳ ಏನು ಬೇಡಿಕೆಯಾಗಿತ್ತು ಈ ಒಂದು ಸಾರ್ವಜನಿಕ ಪರೀಕ್ಷಾ ಏನು ಪದ್ಧತಿಗಳಲ್ಲಿ ಒಂದಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದಷ್ಟು ಏನು ಬದಲಾವಣೆಯನ್ನು ತರಬೇಕು, ಕಟ್ಟುನಿಟ್ಟಿನ ಕಾನೂನನ್ನು ತರಬೇಕು ಅನ್ನುವಂಥದ್ದು ಬಹಳ ಬೇಡಿಕೆಯಾಗಿತ್ತು. ಮೊನ್ನೆ ಯುವ ಜನತೆ ಹಾಗೆಯೇ ಏನು ಕಾಕ್ರೋಚ್ ಜನತಾ ಪಾರ್ಟಿ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿ ಎಲ್ಲ ಬೇಡಿಕೆಯನ್ನು ಕೂಡ ಮುಂದಿಟ್ಟಿತ್ತು. ಆದರೆ ಇಲ್ಲಿ ಇರುವಂಥ ಪ್ರಮುಖವಾದಂಥ ವಿಚಾರ ಅಂತಂದರೆ ಈ ರೀತಿಯಾಗಿ ಪದೇ ಪದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆಗ್ತಾ ಇರುವಂಥದ್ದು ಎಡವಟ್ಟುಗಳು. ಇವಾಗ ಏನು ಮಾಡಬೇಕು, ಪ್ರಮುಖವಾಗಿ ಒಂದು ಕಠಿಣ ಕಾನೂನನ್ನು ಇಲ್ಲಿ ತರಬೇಕು. ಅದೇ ನಿಟ್ಟಿನಲ್ಲಿ ಈ ಒಂದು ಕಠಿಣ ಕಾನೂನಿನ ನಿಟ್ಟಿನಲ್ಲಿ ಒಂದು ಮಸೂದೆಯನ್ನು ಜಾರಿಗೊಳಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಇದರಲ್ಲಿ ಇರುವಂಥ ಅಂಶಗಳನ್ನು ನಾವು ಗಮನಿಸಿದ್ರೆ, ಮೊದಲಿದ್ದಂತಹ 3 ವರ್ಷದಿಂದ 5 ವರ್ಷದವರೆಗಿನ ಜೈಲು ಶಿಕ್ಷೆಯನ್ನು ಈಗಾಗಲೇ 7 ವರ್ಷದಿಂದ 10 ವರ್ಷಕ್ಕೆ ಏರಿಸಲಾಗಿದೆ. ಅಂತಂದರೆ ಇಲ್ಲಿ ಅದೇ ಅಂಶ, ಮತ್ತೆ ಕಠಿಣ ಕಾನೂನನ್ನು ತರುವಂಥದ್ದು. ಅಂದರೆ ಇಲ್ಲಿ ಯಾವುದೇ ವ್ಯಕ್ತಿ ಅಥವಾ ಈ ಒಂದು ಖಾಸಗಿ ಸಂಸ್ಥೆಗಳೇನಿರುತ್ತೆ, ಪರೀಕ್ಷಾ ಸಂಸ್ಥೆಗಳೇನಿರ್ತವೆ, ಅವು ಇಲ್ಲಿ ತಪ್ಪನ್ನು ಮಾಡೋಕ್ಕಿಂತ ಮೊದಲು ಈ ಒಂದು ಶಿಕ್ಷೆ ಅವರಿಗೆ ಮುಂಚೆನೇ ಅವರಿಗೆ ಗೊತ್ತಿರಬೇಕು ಆ ನಿಟ್ಟಿನಲ್ಲಿ. ಹಾಗಾಗಿ ಏನು ಮುಂಚೆ ಇದ್ದಂಥ 1 ಲಕ್ಷದಿಂದ 5 ಲಕ್ಷ 50 ಲಕ್ಷದವರೆಗಿನ ಏನು ಒಂದು ದಂಡವನ್ನು ಕೂಡ ಈಗ ಏನು 1 ಕೋಟಿವರೆಗೂ ಹೆಚ್ಚಿಸಲಾಗಿದೆ. ಅದನ್ನು ವೈಯಕ್ತಿಕವಾಗಿ ಅಂತಂದರೆ ಯಾವುದಾದ್ರೂ ವ್ಯಕ್ತಿಗಳು ಮಾಡಿದಲ್ಲಿ, ಹಾಗೆಯೇ ಏನು ಸ್ಪರ್ಧಾತ್ಮಕ ಪರೀಕ್ಷಾ ಏನು ಸಂಸ್ಥೆಗಳೇನಿರ್ತವೆ ಅವು ಏನಾದರೂ ತಪ್ಪನ್ನು ಮಾಡಿದರೆ, ಖಾಸಗಿ ಸಂಸ್ಥೆಗಳೇನಿರ್ತವೆ ಪರೀಕ್ಷಾ ಸಂಸ್ಥೆಗಳು ಅವೇನಾದರೂ ತಪ್ಪನ್ನು ಮಾಡಿದರೆ ಅಲ್ಲಿ ಕೂಡ ಏನು 1 ಕೋಟಿಯಿಂದ 10 ಕೋಟಿವರೆಗೂ ಕೂಡ ದಂಡವನ್ನು ವಿಧಿಸುವಂಥ ಮಸೂದೆ, ಈ ಒಂದು ಮಸೂದೆ ಇವತ್ತು ಏನು ಮಂಡನೆ ಆಗಬೇಕಿತ್ತು. ಆದರೆ ಸತತವಾಗಿ 6ನೇ ದಿನವೂ ಕೂಡ ಸಂಸತ್ನ ಈ ಒಂದು ಸದನ ಏನು ನಡಿಬೇಕಿತ್ತು ಕಲಾಪ, ಇದು ಏನು ಮುಂದೂಡಲ್ಪಟ್ಟಿದೆ, ಅರ್ಧಕ್ಕೆ ನಿಂತಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ವಿರೋಧ ಪಕ್ಷಗಳು ಯಾವ ವಿಚಾರವನ್ನು ಇಟ್ಕೊಂಡು ಇಲ್ಲಿ ಗಲಾಟೆಯನ್ನು ಮಾಡಿದ್ವು ಅಂತಂದರೆ ಅದೇ ಏನು CJP ಹಾಗೆಯೇ ಒಂದಷ್ಟು ವಿದ್ಯಾರ್ಥಿ ಸಂಘಟನೆಗಳು ಏನು ಪ್ರತಿಭಟನೆ ಮಾಡಿದ್ವಲ್ಲ ಜಂತರ್ ಮಂತರ್ನಲ್ಲಿ, ಆಗ ಆದಂತಹ ಒಂದು ಗಲಾಟೆಯಲ್ಲಿ ಸಂಘರ್ಷದಲ್ಲಿ ಪೊಲೀಸರು ಹಾಗೆಯೇ ಯುವ ಸಮುದಾಯದ ನಡುವೆ ಏನು ಸಂಘರ್ಷ ನಡೆದಿತ್ತು, ಆ ಸಂದರ್ಭದಲ್ಲಿ ಕೆಲವರು ಗಾಯಗೊಂಡಿದ್ದರು. ಅದನ್ನು ಇಟ್ಕೊಂಡು ಇವತ್ತು ನೀವು ಹೀಗೆ ಮಾಡಿದ್ರಲ್ಲ, ಹಾಗೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಪೊಲೀಸರು ಏನು ವಿದ್ಯಾರ್ಥಿಗಳಿಗೆ ತಿಳಿಸಿದ್ರಲ್ಲ, ಹೀಗೆ ವಿದ್ಯಾರ್ಥಿಗಳ ಮೇಲೆ ನೀವು ದೌರ್ಜನ್ಯ ಎಸಗಿದ್ರಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಪ್ರತಿಪಕ್ಷಗಳು ಇಲ್ಲಿ ಗಲಾಟೆಗೆ ಗಲಾಟೆಯನ್ನು ಮಾಡಿರುವಂಥದ್ದು. ಹಾಗೆಯೇ ಸಂಸತ್
ಕಲಾಪ ನಡೆಯೋದಕ್ಕೆ ಅಡ್ಡಿಪಡಿಸಿರುವಂಥದ್ದು. ನಿಜಕ್ಕೂ ಒಂದು ವಿಚಾರನ ಮೇನ್ಲಿ ನೋಡೋದಾದರೆ ಬೇರೆ ಎಲ್ಲ ವಿಚಾರಗಳನ್ನು ಬಿಟ್ಟು ಇಲ್ಲಿ ಯಾವ ವಿಚಾರಕ್ಕಾಗಿ ಇವತ್ತು ಏನು ಮಸೂದೆ ಅಂಗೀಕಾರ ಆಯಿತೋ ಕಟ್ಟುನಿಟ್ಟಿನ ಒಂದು ಏನು ಕಠಿಣವಾದಂಥ ಒಂದು ಕಾನೂನು ಜಾರಿಯಾಗೋಕ್ಕೆ ಹೊರಟಿತ್ತೋ ಮಸೂದೆ ಮೂಲಕ, ಅದನ್ನು ಅಂಗೀಕಾರ ಆಗೋಕ್ಕೆ ಏನು ಪ್ರತಿಪಕ್ಷಗಳು ಬಿಡಬೇಕಿತ್ತು ಒಂದು ಮಟ್ಟದಲ್ಲಿ ನೋಡೋದಾದರೆ. ಹಾಗೆಯೇ ಈ ವಿಚಾರ ಮುಂದೆ ಕೂಡ ಮುಂದುವರಿಯುವಂಥದ್ದು, ಅಂದರೆ ಇದರ ಒಂದು ಏನು ವಿಚಾರವಾಗಿ ಚರ್ಚೆ ಏನು ರಾಜ್ಯಸಭೆಯಲ್ಲಿರ್ಬೋದು ಲೋಕಸಭೆಯಲ್ಲಿರ್ಬೋದು ಮುಂದೆ ಮತ್ತೆ ನಡೆಯುವಂಥದ್ದು. ಆದರೆ ಇಲ್ಲಿ ಒಂದು ಪ್ರಮುಖವಾದಂಥ ಏನು ಒಂದು ಮಸೂದೆ ಮಂಡನೆ ಆಗುತ್ತೆ ಅಂತಂದರೆ ವಿಪಕ್ಷಗಳು ಕೂಡ ಒಂದು ಏನು ಸೈದ್ಧಾಂತಿಕವಾಗಿ ಒಂದು ಸಪೋರ್ಟನ್ನು ಕೂಡ ಮಾಡಬೇಕಾಗುತ್ತೆ, ಅದು ಅವ್ರ ಕರ್ತವ್ಯ ಕೂಡ ಆಗಿರುತ್ತೆ. ಆದರೆ ಇಲ್ಲಿ ಮತ್ತೊಮ್ಮೆ ಏನು ಕಲಾಪ ಮೊಟಕುಗೊಳಿಸಿರುವಂಥದ್ದು ನಿಜಕ್ಕೂ ಕೂಡ ಒಂದು ಲೆಕ್ಕದಲ್ಲಿ ಬೇಸರ ಅಂತಲೇ ಹೇಳ್ಬೋದು ಕಾರ್ತಿಕ್. ಇದೇ ರೀತಿಯಾಗಿ ಒಂದು ಗಲಾಟೆಯಲ್ಲೇ ಒಂದು ಕಲಾಪವನ್ನು, ಈ ಲೋಕಸಭೆಯ ಕಲಾಪವನ್ನು ಮತ್ತೆ ಮುಂದೂಡಲ್ಪಟ್ಟಿರುವಂಥದ್ದು ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ನಷ್ಟ ಅಂತಲೂ ಹೇಳ್ಬೋದು ಕಾರ್ತಿಕ್. ಥ್ಯಾಂಕ್ ಯು ಜೋಯಲ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.